ಕುಡ್ಕೊಂಡ್ ಮುಂದೆ ಫುಲ್ ಬಾಟ್ಲ್ ಇಡ್ಬಾರ್ದು. ಈ ಕಳ್ಳನ್ ಮಗನ್ ಮುಂದೆ ಇಷ್ಟೊಂದು ಚಿನ್ನ ಫೋಜ್ ಕೊಡ್ಬಾರ್ದು. ನೀನ್ ಹಾಕೋತ್ರ ಬರ್ತಿದ್ಯಾ? ಹೋಗ, ಚುಚ್ಚು ಬಿಡ್ತೀನಿ, ಹೋಗ. ನೀ ತೆಗೆ, ಅದು ಅದು ತೆಗೆ, ಹೋಗ ಹೋಗ. ಓ ಮೈ ಗಾಡ್, ನಿನ್ ಲೈಫಲ್ಲಿ ಇಷ್ಟೆಲ್ಲ ಆಗೋಯ್ತಾ? ನನ್ ಪ್ರಕಾರ ಮೋಸ್ಟ್ಲಿ ಲೀಲಾ ಅವ್ರ ಅಪ್ಪನೇ ನಿನ್ನನ್ನ ಹೊಡ್ಸಿ ಅವಳನ್ನ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅವಳು 100% ಊರಲ್ಲೇ ಇರ್ತಾಳೆ. ಆ ದೇವ್ರು ನೀನ್ ಯಾವತ್ತೂ ಕೈ ಬಿಡಲ್ಲ. ನೀನ್ ಊರ್ಗ್ ಹೋಗ್ ನೋಡು, ಅವಳು ನೀನ್ ಸಿಕ್ಕೇ ಸಿಗ್ತಾಳೆ. ಸರಿ, ಹೋಗ್ಬರ್ತೀನಿ. ಚಾರ್ಲಿ ತಗೊಳ್ಳಿ. ಇಲ್ಲ ಪರವಾಗಿಲ್ಲ. ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ. ತಗೊಳ್ರಿ. ಏನೋ ಬ್ಯಾಡ್ ಸಿಚುಯೇಷನ್ ಆಗಿದ್ದಾಯ್ತು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ವಾಪಸ್ ಕೊಡಿವ್ರಂತೆ. ಓಕೆ. ನಿಮ್ ಮದ್ವೆಗ್ ಮಾತ್ರ ನಮ್ಮನ್ನ ಕರ್ದೇ ಕರಿಬೇಕು, ಆಯ್ತಾ? ಹೌದು, ಖಂಡಿತ ಕರಿತೀನಿ. ಓಕೆ ಓಕೆ, ಥ್ಯಾಂಕ್ ಆಲ್ ಯು. ದ ಬೆಸ್ಟ್. ಬಾಯ್ ಬಾಯ್ ಬಾಯ್. ಹೌದಾ? ಚಾರ್ಲಿ ಬಾರೋ ಬಾ. ಹೇಗಿದ್ಯೋ? ಎಲ್ಲಿದ್ಯೋ ಇಷ್ಟು ದಿವಸ? ಅಲ್ಲ, ನಮ್ಮಿಬ್ರು ನೆನಪೇ ಆಗಲ್ವಾ ನಿನ್ಗೆ? ಅಮ್ಮ, ಲೀಲಾ ಬಂದಿದ್ಲ? ಸಾರ್ಥಕ ಆಯ್ತು ನೋಡು. ನೀನು ಮಗ ಅಂತ ಊಟ ತಿಂಡಿ ಬಿಡ್ತಾ ಇದ್ದೆ, ಆದ್ರೆ ಅವಳು ನೆನ್ಸ್ಕೊತಾ ಇದ್ದಾನೆ ನೋಡು. ಸಾರ್ಥಕ ಆಯ್ತು ಬಿಡಪ್ಪ. ಯಾಕೋ, ಏನಾಯ್ತು? ಏನಾಯ್ತು ಏನಮ್ಮ? ಇನ್ನೇನಾಗ್ಬೇಕು? ಅವಳು ಅವಳಪ್ಪ ಸೇರ್ಕೊಂಡು ಏನೋ ಮಾಡ್ಸರಿ ಇವನ್ಗೆ ಅಷ್ಟೇ. ಬಾಯಿ ತೆರೆದ್ರೆ ಲೀಲಾ ಲೀಲಾ ಲೀಲಾ, ಲೀಲದಲ್ಲಿ ಲೀಲಾ ಆಗ್ಬಿಟ್ಟಿದ್ದಾನೆ ನೋಡು. ಅಮ್ಮ, ಲೀಲಾ ಬಂದೇ ಇಲ್ವೇನಮ್ಮ? ಚಾರ್ಲಿ, ಹೋಗು. ಇರಮ್ಮ ಏನಪ್ಪ. ಪಾರ್ವತಿ, ಮಾದಂಗೆ ನೀರ್ ಹಾಕ ಕೇಳೋ. ಪಂಚಾಯತಿ ಕಟ್ಟೆ ಹತ್ರ ಬರ್ತೀನಿ. ಆಯ್ತು, ಸರಿ. ಯಾಕೋ ಬಂದೆ? ನಮ್ಮ ಮನೆನ ಸ್ಮಶಾನ ಮಾಡಿ ನಮ್ ಎದೆ ಮೇಲೆ ಗೋರಿ ಕಟ್ಟಿ ಈಗ ಹೂ ಹಾಕೋಕ್ ಬಂದಿದ್ಯಾ? ಯಾಕೋ ಬಂದೆ? ನಾನಿಲ್ಲ ನೋಡ್ಬೇಕಿತ್ತು, ಪ್ಲೀಸ್. ಎಲ್ಲ ಲೀಲಾ ಎಲ್ಲಿ? ಏನ್ ಮಾಡ್ದೆ ನನ್ನ ಮಗಳನ್ನ ಓಡಿಸ್ಕೊಂಡೋಗಿದ್ದು ಅಂತಲೇ ಈಗ ಹುಡುಕೊಂಬತ್ತಂಗ್ ನಾಟಕ ಆಡ್ತಾ ಇದ್ಯಾ? ಎಲ್ಲ ಲೀಲಾ ನಿಮ್ಮ ನೋಡಿ ಜನ ಬುದ್ಧಿ ಕಲಿಬೇಕು. ಆದ್ರೆ ನೀವು ಆಡ್ತಿರೋ ಆಟಗಳು ನೋಡಿ ನಗ್ತಾವ್ರೆ. ನೋಡಿ, ತಾಳ್ಮೆಯಿಂದ ಇರಿ, ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಅಂಜಿ, ನೀನೇನೋ ಇಲ್ಲಿ? ನೀನ್ ಊರಿಗೆ ಬಂದಿದ್ದು, ಜಗಳ ಆಗಿದ್ದು, ವಾಪಸ್ ಊರಿಗೆ ಹೋಗ್ತಾ ಇರೋದು ಎಲ್ಲ ಗೊತ್ತಾಯ್ತು. ನೀನ್ ಇದೇ ಬಸ್ಸಲ್ಲಿ ಹೋಗ್ತಿರ್ತೀಯ ಅಂತ ಹಿಂದಿನ ಸ್ಟಾಪಲ್ಲೇ ಹತ್ಕೊಂಡೆ. ಮಲಗಿದ್ದಲ್ಲ, ಯಾಕೆ ಎಪ್ಸೋದೊಂದು ಸುಮ್ಮನೆ ಅದೇ. ಲೇ, ಹೋಗ್ಬೇಕಾದ್ರೆ ನೀನು ಲೀಲಾ ಜೊತೆಲೆ ಹೋದ್ರಿ ತಾನೆ? ಈಗ ನೀನೇ ಲೀಲಾ ನೋಡ್ಕೊಂಡ್ ಬಂದಿದ್ಯಾ? ಏನಾಯ್ತು? ಇಲ್ಲ ಮಗ, ನಾನು ಲೀಲಾ ಒಟ್ಟಿಗೆ ಇದ್ವಿ. ಇಷ್ಟೆಲ್ಲ ರಾಮಾಯಣ ಆದ್ರೂ ನನ್ಗೊಂದು ಮಾತು ಹೇಳಿಲ್ಲ ಅಲ್ಲ? ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದೀವಾ? ನೋಡು, ನಿನ್ ಜೊತೆ ನಾನು ಬೆಂಗಳೂರಿಗೆ ಬರ್ತಿದ್ದೀನಿ, ನಡಿ, ಇಬ್ರು ಸೇರ್ಕೊಂಡು ಹುಡ್ಕೋಣ. ಸರಿ ಸರಿ. ನೀನ್ ಬಿದ್ದಿದ್ದು ಎಲ್ಲಿ, ಯಾವ ಜಾಗ ಅಂತ ಏನಾದ್ರು ಗೊತ್ತಾ? ಏನು ನೆನ್ಪಿಲ್ವಾ? ಮಗ, ನನಗೆ ಪ್ರಜ್ಞೆ ಬಂದಾಗ ಒಂದ್ ಕಡೆ ಬಿದ್ದಿದ್ದೆ.
ಸರಿ ಅಲ್ಲಿಗೆ ಹೋದ್ರೆ ಏನಾದ್ರೂ ಕ್ಲೂ ಸಿಕ್ಕಿದ್ರು ಸಿಗ್ಬೋದು. ಹಾ ಹುಡುಗನ ಮಗ ಹಾ ಈ ಮೆಮೊರಿ ಕಾರ್ಡ್ನ ಮೊಬೈಲ್ಗೆ ಹಾಕಿ ಚೆಕ್ ಮಾಡೋಣ. ಅದೆಲ್ಲ ಬಿಟ್ಟಾಕು. ಮೊಬೈಲ್ ಎಲ್ಲಿದೆಯೋ? ಒಂದ್ ನಿಮಿಷ ಬಂದೆ. ಓಕೆ. ದೇವ್ರ ಪಿಕ್ಚರ್ ನೋಡಿ ತುಂಬಾ ದಿನ ಆಗಿದೆ. ಇದ್ರ ತುಂಬಾ ದೇವ್ರ ಪಿಕ್ಚರೇ ಇದು ಬಿಡ್ಲಪ್ಪ. ದೇವ್ರೇ ಪ್ಲೇ ಮಾಡು. ಮಗ ಇದ್ರಲ್ಲಿ ಬೇರೆ ಏನೋ ಇದೆಯಲ್ಲೋ, ಯಾವ್ದೋ ಅಂಡರ್ ವರ್ಲ್ಡ್ ಮ್ಯಾಟ್ರ್ ಇದ್ದಂಗಿದೆ. ಸ್ವಿಚ್ ಆಫ್ ಆಯ್ತು. ನೋಡು, ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಡೇಂಜರ್ ಅಂತ ಕಾಣಿಸುತ್ತೆ. ಯಾರಾದ್ರೂ ಒಳ್ಳೆ ಪೊಲೀಸ್ ಹತ್ರ ಕೊಟ್ಬಿಡೋಣ. ಒಳ್ಳೆ ಪೊಲೀಸ್ ಇದ್ದಿದ್ರೆ ಈ ತರ ಅನಾಹುತ ಆಗ್ತಿತ್ತೇನ? ಹಾ ಅಲ್ಲ, ಒಂದ್ ಒಳ್ಳೆ ಪೊಲೀಸ್ ಇದ್ರು ಅವ್ರನ್ನ ಹೆಂಗ ಹುಡ್ಕೋದು? ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ನಡಿ. ಸರಿ ಬಾಗೋಣ. ಗುಡ್ ಮಾರ್ನಿಂಗ್ ಆಫೀಸರ್, ಪ್ಲೀಸ್ ಇರೋ. ಸರ್, ನಮ್ಮೆಲ್ಲ ಸ್ಟಾಫ್ಗೂ ಸ್ಪೆಷಲ್ ಪವರ್ ಕೊಡಿ. ಈ ಇನ್ಫ್ಲೂಯೆನ್ಸ್ ಅನ್ನೋ ಪದ ಪೊಲೀಸ್ ಸ್ಟೇಷನ್ ಕಿವಿಗೆ ಬೀಳ್ದರ ತರ ಮಾಡಿ. MLA ಮಗ, MLC ಅಳಿಯ, MP ತಮ್ಮ, ಅಷ್ಟೇ ಏಕೆ ಕೌನ್ಸಿಲರ್ ಫ್ರೆಂಡ್ ಹೀಗೆಲ್ಲ ಹೇಳಿ ಪೊಲೀಸ್ ಅವ್ರನ್ನ ಹಲ್ಲಿಲ್ಲದ ಹುಲಿ ತರ ಮಾಡ್ತಿದ್ದಾರೆ. ನೋಡಿ ಸರ್, ತಪ್ಪು ಯಾರೇ ಮಾಡಿರ್ಲಿ ಅವ್ರ ಮೇಲೆ FIR ಮಾಡುವಂತ ಅವಕಾಶ ಮಾಡ್ಕೊಡಿ. ಅವಾಗ ಗೊತ್ತಾಗುತ್ತೆ ಪೊಲೀಸ್ ಪವರ್ ಏನು ಅಂತ. ಮಗ, ನನಗೇನೋ ಇವನೇ ಕರೆಕ್ಟ್ ಆಫೀಸರ್ ಅನ್ಸುತ್ತೆ ಅಲ್ವಾ? ಆದ್ರೆ ಇವ್ರನ್ನ ಹೆಂಗೋ ಹಿಡಿಯೋದು? ನನ್ ಮೊಬೈಲ್ ಕರೀತಿರಲ್ಲ, ಎಷ್ಟಾಗ್ತಿದ್ಯಾ ನಿಮ್ಗೆ? ಕೊಡ ಮೊಬೈಲ್ ನ ಕೊಡ. ಸರ್ ಸಾರಿ ಸರ್, ನಿಮ್ ಮೊಬೈಲ್ ಅಂತ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಲಾಟಿನೂ ಕದೀತಿದ್ವಿ. ಕಳ್ಳನ್ ಮಕ್ಕಳ ನಡಿರೋ ಸ್ಟೇಷನ್ ಇವ್ರು ಒಳ್ಳೆಯವರು ಒಡಿನಿಲ್ಲ. ಓಕೆ ಸರಿ ಸರ್. ಹಿಂಗೈತೆ ಕಡ್ರ, ಕುತ್ಕೊಳ್ರ. ಬರ್ತೀನಿ ರೀ. ನನ್ ತೊಡೆದಪ್ಪ ಇಲ್ಲಿ ಏನ್ ಎಗರಾಡ್ತಾನೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಯಾರೇ ಅವರು? ಮೊಬೈಲ್ ಕೊಡ್ರು ಸರ್. ನನ್ ಮೊಬೈಲ್ ಕದ್ದರೆ ಎಷ್ಟು ದಿಮಾಕ್ ಇರ್ಬೇಕು ನನ್ನ ಮಕ್ಳಿಗೆ. ಈ ನನ್ನ ಮಕ್ಕಳು ಫೋಟೋ ತೆಗೆದು ಬೋರ್ಡ್ಗೆ ಹಾಕಿ. ಮಕ್ಕ ಮುಂಚೆ ಯಾರಿಗೂ ಮಕ್ಕಳೇ ಇಲ್ಲ ಅನ್ಸುತ್ತೆ. ಬಂದವರೆಲ್ಲ ನಮ್ಮನ್ನ ನನ್ನ ಮಕ್ಕಳೇ ಅಂತವೆ. ಈ ಸುಮ್ಮನೆ ಕೂತ್ಕೊಳ್ಳು, ತಿರ್ಗ ಬಂದ್ರೆ ಕಷ್ಟ. ಆಮೇಲೆ ಏನಿಲ್ಲ ಸರ್. ರೇ ಆನಂದ್ ಸರ್, ಅವ್ರಿಗೊಂದ್ ರೌಂಡ್ ಟಿಫನ್ ಕೊಡ್ರಿ. ಎಸ್ ಸರ್. ಮಗ ಟಿಫನ್ ಕೊಡ್ತಾರಂತೆ, ಬಾವಗಣ. ನನಗೆ ಹೊಟ್ಟೆ ಹಸ್ತಿಲ್ಲ, ನೀನ್ ಹೋಗ್ಬಾ. ನಿಂದು ನಾನೇ ತಿನ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಹೋಗು. ಬಡ್ರು ಸರ್, ನಂಗೆ ಅಲ್ಲ ವಡೆ ಅಂದ್ರೆ ತುಂಬಾ ಇಷ್ಟ ಸರ್. ನೀನ್ ಕೂತ್ಕೊಳ್ಳೋ ಮೂಲೆಯಲ್ಲಿ. ನಕ್ರ ಮಾಡಿದ್ರೆ ಕಾಲ್ ಸುಮ್ಮನೆ ಮಕ್ಕಳಿಗೆ ಇನ್ನೂ ವಾಂಚಬೇಕಾಯ್ತು. ಚೆನ್ನಾಗಿ ಟಿಫನ್ ಕೊಟ್ರಾ? ಟಿಫನ್ ಅಂದ್ರೆ ಇದು ಅಂತ ಹೇಳ್ಬೇಕು ತಾನೆ ಮಗ. ಟಿಫನ್ ಈ ರೇಂಜ್ಗಿದೆ, ಇನ್ನು ಊಟ ನೆನ್ಸ್ಕೊಂಡ್ರೆ ಬೀಜ ಬಾಯಿಗೆ ಬತ್ತೈತೆ. ನಡೀಲಿಂದ ಹೋಗ್ಬಿಡವ. ಅಯ್ಯೋ ಸುಮ್ನಿರ ಮಗ, ಆಫೀಸರ್ ಬರೋ ಟೈಮ್ ಆಯ್ತು. ಸರ್ ನಮಸ್ಕಾರ ಸರ್. ಯಾರ್ರೀ ಇವರು? ಸರ್ ಮೊಬೈಲ್ ಕಾರ್ಡು ಸರ್. ಸರ್ ನಾವ್ ಹಂಗಲ್ಲ ಸರ್, ನಾವು ನಿಮ್ಮನ್ನ ನೋಡಕ್ ಬಂದಿರೋದು. ಹೌದು ಸರ್. ಏನು ವಿಷಯ? ವಿಷಯ ತುಂಬಾ ಇದೆ, ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಸರ್. ಇಲ್ಲ ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್, ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ. ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಇವರಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದು. ಆಯ್ತು ಸರ್, ನಿನ್ನ ಮದುವೆನ ನಾನ್ ಮಾಡಿಸ್ತೀನಿ.